ರೈತರ ಹೆಸರಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ, ಖಾಸಗಿ ವ್ಯಕ್ತಿಗಳ ಕಾರುಬಾರು, ಬೆಂಗಾಡಾಗುತ್ತಿರುವ ಕೆರೆಗಳು. ಚಾಲಕನ ನಿರ್ಲಕ್ಷ್ಯ, ಖಾಸಗಿ ಬಸ್ಗಳ ನಡುವೆ ಭೀಕರ ಅಪಘಾತ, ಓರ್ವ ಸಾವು, ಹಲವರು ಗಂಭೀರ. ಕುತೂಹಲ ಮೂಡಿಸಿದ್ದ ಪಿಎಲ್ಡಿ ಬ್ಯಾಂಕ್ ಚುನಾವಣೆ, ಸಂಸದ ಸುಧಾಕರ್ ಸಂಬಂಧಿ ಅವಿರೋಧ ಆಯ್ಕೆ, ಅಭಿಮಾನಿಗಳ ಸಂಭ್ರಮ ಆಚರಣೆ. ಕಳಪೆ ಮಟ್ಟದ ಕೀಟನಾಶಕ ಸಿಂಪಡಣೆ ಆರೋಪ, ಹೂ ಬೆಳೆ ಸರ್ವನಾಶ, ಲಕ್ಷಾಂತರ ರೂಪಾಯಿ ನಷ್ಟದಲ್ಲಿ ಮುಳುಗಿದ್ದ ಅನ್ನದಾತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರೀನ್ ತಾಜ್. ಬೇಸಿಗೆ ಕಾಲ ಬಂತಂದ್ರೆ ಸಾಕು, ಕೆರೆಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಮಣ್ಣುಗಳ್ಳರು ಅಧಿಕಾರಿಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆರೆಗಳಲ್ಲಿ ಮಣ್ಣು ಕದ್ದು ಇಟ್ಟಿಗೆ ಫ್ಯಾಕ್ಟರಿ ಲೇಔಟ್ಗಳಿಗೆ ಮಾರಿಕೊಂಡು ಲಕ್ಷ ಹಣ ದೋಚುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ವೀಕ್ಷಕರೇ, ಹೀಗೆ ಕೆರೆಯಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಮಣ್ಣು ತುಂಬುತ್ತಿರುವುದು, ಎಂಎಂಟಿವಿ ಕ್ಯಾಮೆರಾ ಕಂಡು ಲಾರಿ ದೌಡಾಯಿಸುತ್ತಿರುವುದು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಕೆರೆಯಲ್ಲಿ. ಹೌದು, ಮಳೆಗಾಲ ಹೋಗಿ ಬೇಸಿಗೆ ಕಾಲ ಶುರುವಾಗಿದೆ. ಈಗಾಗಲೇ ಕೆಲ ಕೆರೆಗಳಲ್ಲಿ ನೀರು ಬತ್ತಿ ಹೋಗಿವೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಮಣ್ಣುಗಳ್ಳರು ಜೆಸಿಪಿಗಳಿಂದ ರಾಜಾರೋಷವಾಗಿ ಮಣ್ಣು ತುಂಬುತ್ತಿದ್ದಾರೆ. ಬೆಂಗಳೂರಿಗೆ ಚಿಕ್ಕಬಳ್ಳಾಪುರ ಹತ್ತಿರ ಇರುವುದರಿಂದ ಈ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದೊಡ್ಡ ದೊಡ್ಡ ಲೇಔಟ್ಗಳು ತಲೆ ಎತ್ತುತ್ತಿವೆ. ಇದರಿಂದ ಕೆರೆ ಮಣ್ಣಿಗೆ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇದ್ದು, ರೈತರ ತೋಟಗಳಿಗೆ ಮಣ್ಣು ಹೊಡೆಯುವುದಾಗಿ ಹೇಳಿ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಇಟ್ಟಿಗೆ ಫ್ಯಾಕ್ಟರಿ ಲೇಔಟ್ಗಳಿಗೆ ಮಾರಿಕೊಂಡು ಲಕ್ಷಾಂತರ ರೂಪಾಯಿ ದೋಚುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪ ಕೇಳಿಬಂದಿದೆ. ನಂಬರು ಇದು ಏನು ಬರಲ್ವ ಇದ್ರಲ್ಲಿ? ಮೊಬೈಲ್ ನಂಬರು ಇಲ್ಲ, ಗಾಡಿ ನಂಬರು ಇಲ್ಲ, ಏನು ಇಲ್ಲ. ಯಾರನ್ನ ಕೇಳಿ ಅಲ್ಲ, ನೀವು ಹೊಡಿಬೇಕಾದ್ರೆ ಪರ್ಮಿಷನ್ ತಗೋಬೇಕಲ್ವ? ಯಾರು ಕೇಳಿ ಹಿಂಗೆ ಹೊಡೆದ್ರೆ ಹಿಂಗೆ ನಾವೇನಂತ ಉತ್ತರ ಕೊಡೋದು ಜನಗಳಿಗೆ? ಹಾಂ, ಗುಣಿಗಳೆಲ್ಲ ಕೆರೆಗೆ ಅದೆಲ್ಲ ಬೇಡಪ್ಪ. ಇಲ್ಲಿ ನೀವು ಹೊಡಿಬೇಕಾದ್ರೆ ಪರ್ಮಿಷನ್ ತೊಗೊಂಡಿದ್ದೀರಾ? ತಗೊಂಡು ಹೊಡಿಯೋದಲ್ಲ, ನೀವು ಹೊಡಿತಾ ತಪ್ಪಲ್ಲ. ನೀವು ಹೆಂಗೆ ಹೊಡಿತಾ ಇದ್ದೀರಿ ಹೇಳಿ? ಸರಿ. ಸಾರ್ವಜನಿಕರ ದೂರಿನಂತೆ ಸ್ಥಳಕ್ಕೆ ವರದಿ ಮಾಡಲು ತೆರಳಿದ್ದ ಎಂಎಂಟಿವಿ ವರದಿಗಾರರ ಮೇಲೆ ವರದಿ ಮಾಡದಂತೆ ಒತ್ತಡ ಹೇರಿದ್ದಾರೆ. ಇನ್ನು ಈ ವಿಚಾರ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿ ನಾರಾಯಣಸ್ವಾಮಿ ಬಂದು ಪರಿಶೀಲನೆ ನಡೆಸಿ ಸ್ಥಳದಲ್ಲೇ ಇದ್ದ ಇಟಾಚಿಯನ್ನ ಕಂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದಿನ ವರದಿಗಾರರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಂದಾರಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡ್ತಿರೋದ್ರ ಬಗ್ಗೆ ವರದಿ ಮಾಡಿದ್ದಾರೆ. ಅದರ ಬಗ್ಗೆ ನನಗೂ ಸಹ ಮಾಹಿತಿ ನೀಡಿದರು. ಅದರ ಬಗ್ಗೆ ನಾನು ಸ್ಥಳಕ್ಕೆ ಭೇಟಿ ಕೊಟ್ಟಾಗ 2 ಟಿಪ್ಪರ್ಗಳು ಮತ್ತು ಇಟಾಚಿ ಮುಖಾಂತರ ಮಣ್ಣು ಸಾಗಾಣಿಕೆ ಮಾಡೋದು ಕಂಡು ಬಂದಿರುತ್ತದೆ. ಇದು ಮೇಲಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಬಗ್ಗೆ ಯಾವುದೋ ವೆಹಿಕಲ್ಗಳ ಬಗ್ಗೆ ನಂಬರ್ ಸಹ ಕಲೆಕ್ಟ್ ಮಾಡಿ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟು ಅವ್ರ ಬಗ್ಗೆ ಕ್ರಮ ತಗೊಳ್ಳಲು ಕ್ರಮವಹಿಸಲಾಗುವುದು. ನೋಡಿದೆ ಅಕ್ರಮವಾಗಿ ಮಣ್ಣು ತೆಗೆದಿದ್ದಾರೆ, ಆದರೆ ಯಾವುದೇ ಅನುಮತಿ ಇಲ್ಲದಿರ ಮಣ್ಣು ಸಾಗಾಣಿಕೆ ಮಾಡಿ ಅಕ್ರಮವಾಗಿರ್ತದೆ. ಇಲ್ಲ, ಅವ್ರ ಗಮನಕ್ಕೆ ತಂದರೆ ನಾವು ಒಬ್ಬರು ರಾಮಾಂಜಿ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಾಗೆ ನಾವು ಹೊಡ್ತಿರೋದು ನಿಜಾನೇ ಅಂತ ಒಪ್ಕೊಂಡಿದ್ದಾರೆ. ಅವರು ಮಣ್ಣು ಹೊಡೆದಿರೋದು ಒಪ್ಕೊಂಡಿದ್ದಾರೆ. ಆ ಇಟಾಚಿ ನಮ್ಮದೇ ಅಂತ ಸಹ ಅವ್ರು ಹೇಳಿದ್ದಾರೆ. ಆ ಇಟಾಚಿಗೆ ನಂಬರ್ ಆಗಲಿ ಇಲ್ಲ ಮೊಬೈಲ್ ನಂಬರ್ ಆಗಲಿ ಗಾಡಿ ಮೇಲೆ ಇಲ್ಲ. ಅದನ್ನು ಟ್ರೇಸ್ ಔಟ್ ಮಾಡಿ ನಾವು ಅದರ ಪೊಲೀಸರ ಮುಖಾಂತರ ತನಿಖೆ ಮಾಡಿ ಅದರ ಬಗ್ಗೆ ಕ್ರಮ ವಹಿಸ್ತೀವಿ. ದೂರು ಈಗ ಕೊಡ್ತಾಯಿದ್ರಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲಿನ ಕೆರೆಗಳಲ್ಲಿ ಎಗ್ಗಿಲ್ಲದೆ ಮಣ್ಣು ದಂಧೆ ನಡೆಸುತ್ತಿರುವ ಕಳ್ಳರು ಸರ್ಕಾರದ ಬೊಕ್ಕಸಕ್ಕೆ ಲಕ್ಷ ಹಣ ದೋಖಾ ಮಾಡುತ್ತಿದ್ದಾರೆ. ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳೋ ಹಾಗೆ ಇಲ್ಲೊಂದು ಕಡೆ 2 ಖಾಸಗಿ ಬಸ್ಗಳ ನಡುವೆ ಭೀಕರ ಅಪಘಾತವಾಗಿ ಓರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ.
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗುಂಟಪಲ್ಲಿ ಕ್ರಾಸ್ ಬಳಿ ತಡರಾತ್ರಿ 2 ಖಾಸಗಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬಸ್ನಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದು 15ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರುವ ಘಟನೆ ನಡೆದಿದೆ. ಸುವರ್ಣಮುಖಿ ಬಸ್ ಹಾಗೂ ಎಆರ್ ಟ್ರಾವೆಲ್ ಬಸ್ ನಡುವೆ ಅಪಘಾತವಾಗಿದ್ದು, ಮೃತ ವ್ಯಕ್ತಿಯನ್ನ ಆಂಧ್ರ ಮೂಲದ ಮದನಪಲ್ಲಿಯ ಗಂಗಾಧರ್ ಎಂದು ತಿಳಿದುಬಂದಿದ್ದು, ಬಸ್ ಓವರ್ಟೇಕ್ ಮಾಡಲು ಹೋಗಿ ಅಪಘಾತವಾಗಿದೆ ಎಂಬುದು ಸಾರ್ವಜನಿಕರ ಮಾತಾಗಿದೆ. ಗಾಯಾಳುಗಳನ್ನು ಆಂಧ್ರದ ಮದನಪಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು, ಪೊಲೀಸರು ಸ್ಥಳ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. వచ్చేసారు ఎంత ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಪ್ರತಿಷ್ಠಿತ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಸಂಸದ ಸುಧಾಕರ್ ಸಂಬಂಧಿ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂರಾರು ಜನ ಬಂದು ನೂತನ ಅಧ್ಯಕ್ಷರನ್ನ ಶುಭ ಹಾರೈಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರತಿಷ್ಠಿತ ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಸಂಸದ ಸುಧಾಕರ್ ಸಂಬಂಧಿ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ರಾಮಪ್ಪ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಪ್ರತಿಷ್ಠಿತ ಪಿಎಲ್ಡಿ ಬ್ಯಾಂಕ್ನ ಚುನಾವಣೆ ಕಾಂಗ್ರೆಸ್ ಹಾಗೂ ಎನ್ಡಿಎ ನಡುವೆ ತೀವ್ರ ಜಿದ್ದಾಜಿದ್ದಿಯಿಂದ ನಡೆದಿತ್ತು. ಸಂಸದ ಸುಧಾಕರ್ ಬೆಂಬಲಿಗರೇ ಆಯ್ಕೆಯಾಗುವ ಮೂಲಕ ಮುರಳಿ ಪಿಎಲ್ಡಿ ಬ್ಯಾಂಕ್ ಹಿಡಿತ ತೆಗೆದುಕೊಂಡಿದ್ರು. ಬುಧವಾರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆಯಬೇಕಾಗಿದ್ದ ಚುನಾವಣೆಗೂ ತಡೆ ತರಲು ಕಾಂಗ್ರೆಸ್ ಮುಂದಾಗಿ ಅದು ವಿಫಲವಾಗಿತ್ತು. ಹಾಗಾಗಿ ಚುನಾವಣೆ ನಡೆಯದೆಯೇ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಗಂಗರೆ ಕಾಲುವೆ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ರಾಮಪ್ಪ ಆಯ್ಕೆಯಾಗಿದ್ದಾರೆ. ಇನ್ನು ಪಿಎಲ್ಡಿ ಬ್ಯಾಂಕ್ನಲ್ಲಿ ಶುಭಾಶಯಗಳನ್ನು ತಿಳಿಸಿ ನೂತನ ಅಧ್ಯಕ್ಷರಾಗಿ ಮಾಲಾರ್ಪಣೆ ಮಾಡಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಆರ್ದಲ್ಲಿ ಏನಿದೆಯಾ ಸಾಕು ಮಲ್ಲಿಗೆ ಸ್ಮೆಲ್ ಹೆಂಗೆ ಬರ್ತೈತೆ, ಇವನ್ ಸ್ಮೆಲ್ ಬರ್ತೈತೆ. ದಿನಾಂಕ 13/2/2025 ಚುನಾವಣೆ ನಡೆಯಿತು. ಅದರಲ್ಲಿ ನಮ್ಮದು 5 ಕ್ಷೇತ್ರಗಳು ಅವಿರೋಧವಾಗಿ ಆಯಿತು. 6 ಕ್ಷೇತ್ರ ಮತ್ತು ಎಲೆಕ್ಷನ್ ನಡೀತು. ಅದರಲ್ಲಿ ನಮ್ಮದೇ 6 ಕ್ಷೇತ್ರನೂ ನಮ್ಮ ಪರವಾಗಿ ಬಂತು. ಇದರ ನೇತೃತ್ವವನ್ನು ಡಾಕ್ಟರ್ ಕೆ ಸುಧಾಕರ್ ಅವರು, ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಯತ್ನದಿಂದಲೇ ಇವೆಲ್ಲ ನಡೀತು. ಇದು ಮುಂದೆ ಇವರು ಕಾಂಗ್ರೆಸ್ನವರು ಏನೇನೋ ಪ್ರಯತ್ನ ಪಟ್ಟರು, ಇದನ್ನು ಏನಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಹೈಕೋರ್ಟ್ಗೆ ಹೋಗಿ ಏನೇನೋ ಪ್ರಯತ್ನ ಪಟ್ಟರು. ಆದರೂ ಅದು ಸಾಧ್ಯ ಆಗಲಿಲ್ಲ. ಯಾವತ್ತೇ ಆಗಲಿ ಸದ್ಯನೇ ಗೆಲ್ಲೋದು ಅಂತ ಹೇಳ್ಬಿಟ್ಟು ಪ್ರೂವ್ ಆಯಿತು ಹೈಕೋರ್ಟಲ್ಲಿ. ಈಗ ನಾವು ಎಲ್ಲ ಗೆದ್ದಿದ್ದೀವಿ. 11 ಕ್ಷೇತ್ರ ನಮ್ಮದೇ ಪಾಲಾಗಿದೆ. ಈಗ 2ನೇ ಬಾರಿಗೆ ನನ್ನ ಆಯ್ಕೆ ಮಾಡಿದ್ದಾರೆ. ನಮ್ಮ ಮುಖಂಡರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಾಗಲಿ, ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಅಂತ ಧೀಮಂತ ನಾಯಕರು ಅವರು ಕೇಶವ ರೆಡ್ಡಿ ಅಣ್ಣವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ನಾಗರಾಜಣ್ಣವ್ರಿಗಿರ್ಬೋದು, ಅವರು ಹಿರಿಯರು ಮುಖಂಡರು, ಅವ್ರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಇನ್ನು ಎಲ್ಲ ನಮ್ಮ ನಿರ್ದೇಶಕರುಗಳು. ಇದೇ ವೇಳೆ ಮಾತನಾಡಿದ ಸಂಸದ ಸುಧಾಕರ್ ತಂದೆ ಕೇಶವ ರೆಡ್ಡಿ, ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿರುವ ಜೆಸಿಪಿ ಮಂಜುನಾಥ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನರಸಿಂಹಸ್ವಾಮಿ ತಿರುಕಲ್ಯಾಣೋತ್ಸವ ಹಾಗೂ ರಥೋತ್ಸವ ದಿನಾಂಕ 13/3/2025 ಗುರುವಾರ ಮತ್ತು 14/3/2025 ಶುಕ್ರವಾರ. ಸ್ಥಳ
ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ದಿನಾಂಕ 14/3/2025 ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ತಿರುಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನು ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಇಂತಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ, ಆಗಮಿಕರು ಉಮೇಶ್ ಸ್ವಾಮಿ ಹಾಗೂ ಧನುಷ್ ಸಂಗಡಿಗರು. ಸರ್ವರಿಗೂ ಆದರದ ಸುಸ್ವಾಗತ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಹಿಂದೆ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 ಇಯರ್ ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ
ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶೆಟ್ಟಿಹಳ್ಳಿ ಮಂಜುನಾಥ್ ಎಂಬ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಇದೇ ಅಪ್ಪಚ್ಚಿ, ಇದು ನೀಮ್ ಆಯಿಲ್ ಅಂತ, ಇದು ಅಪ್ಪಚ್ಚಿ ಅಂತ, ಇದೇ ಔಷಧಿನ ಸ್ಪ್ರೇ ಮಾಡಿರೋದು. ನೋಡಿ ಬಿಲ್ಲು ಕೊಟ್ಟಿದ್ದಾರೆ, ಇದೇ ಒಂದು ಸ್ಪ್ರೇ ಮಾಡಿರೋದು. ಹೌದು, ಸಮೃದ್ಧವಾಗಿ ಬೆಳೆದಿದ್ದ ತ್ರಿಶಾಂಕ್ ತಳಿಯ ಸೇವಂತಿಯ ಹೂವು ಔಷಧಿ ಸಿಂಪಡಣೆಯಿಂದ ಬಣ್ಣದ ಸ್ವರೂಪವೇ ಬದಲಾಗಿ ರೈತ ಲಕ್ಷಾಂತರ ರೂಪಾಯಿಗಳನ್ನು ನಷ್ಟ ಅನುಭವಿಸುವಂತಾಗಿದೆ. ಶೆಟ್ಟಳ್ಳಿ ಗ್ರಾಮದ ಮಂಜುನಾಥ್ ಎಂಬುವವರು ಸುಮಾರು 3/4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ತ್ರಿಶಾಂಕ್ ಹೂವಿಗೆ ಗ್ರಾಮದಲ್ಲಿರುವ ಕೃಷಿ ಔಷಧಿ ಅಂಗಡಿಯಲ್ಲಿ ಖರೀದಿಸಿದ ಔಷಧಿ ಸಿಂಪಡಿಸಿದ್ರಿಂದ ಹೂವಿನ ಬೆಳೆಗೆ ಹಾನಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಕಂಪನಿ ಮತ್ತು ಕೃಷಿ ಔಷಧಿ ಅಂಗಡಿಯ ವಿತರಕರ ನಿರ್ಲಕ್ಷ್ಯದಿಂದ ತಮ್ಮ ಹೂವಿನ ಬೆಳೆ ನಷ್ಟವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಕಲ್ಪಿಸಿಕೊಡಬೇಕೆಂದು ರೈತ ಮಂಜುನಾಥ್ ಒತ್ತಾಯಿಸಿದ್ದಾರೆ. ಸರ್, ನಮ್ಮೂರು ಶೆಟ್ಟಳ್ಳಿ, ನನ್ನ ಹೆಸರು SR ಮಂಜುನಾಥ ಅಂತ. ನಾವು ತ್ರಿಶಾಂತಮ್ ಬೆಳೆದಿದ್ವಿ. ಹೂವು ಮಾರ್ಕೆಟ್ಗೆ ಕಿತ್ಕೊಂಡು ಹೋಗ್ತಾ ಇದ್ವಿ. ಸುಮಾರು ಒಂದು 2 ಟ್ರಿಪ್ ಕಿತ್ತಿದ್ವಿ ಹೂವು. ಮೊನ್ನೆ ಹೋಗಿ ಅಪ್ಲೋಡ್ ಆವ್ಲಪ್ಪನ ಅಂಗಡಿಯಲ್ಲಿ ಔಷಧಿ ತಗೊಂಬಂದ್ಬಿಟ್ಟು ಸ್ಪ್ರೇ ಮಾಡಿದಾಗ ಹೂವೆಲ್ಲ ಫುಲ್ಲು ಬ್ಲಾಕ್ ಡ್ಯಾಮೇಜ್ ಆಗಿಬಿಟ್ಟಿದೆ ಹೂವು. ಅದು ಔಷಧಿ ಬಂದು ಅಪ್ಪಚ್ಚಿನೂ ನೀಮ್ ಆಯಿಲು ಕೊಟ್ಟಿದ್ದಾರೆ. ನಾವು ಅದು ಬೇಡ ಅಂತ ಹೇಳಿದ್ವಿ. ನಾವು ಗ್ರೇಸಿನೋ ಇಲ್ಲ ಸಿನ್ವಾನೋ ಇಲ್ಲ ಡಿಲಿಗೇಟೋ ಯಾವುದೋ ಅದು ಕೊಡು ಟ್ರಿಪ್ಸಿಗೆ ಅಂದರೆ, ಇಲ್ಲ ಇದು ರೆಕಮೆಂಡ್ ಚೆನ್ನಾಗಿದೆ ಅಂಥೇಳಿ ಇದು ಕೊಟ್ಟವ್ರೆ. ಫಸ್ಟ್ ಒಂದು ಸಾರಿ ನಾವು ಡಿಲಿಗೇಟನ್ನು ಇದು ಗ್ರೇಸಿನ ಹೊಡೆದಿದ್ವಿ, ಮತ್ತು ಅವರು ಇದು ಕೊಟ್ಟವ್ರೆ. ಇದು ಕೊಟ್ಟು ತಂದು ಹೊಡೆದ ಮೇಲೆ ಈ ಥರ ಎಲ್ಲ ಫುಲ್ಲು 3 ದಿವಸಕ್ಕೆ ಬ್ಲ್ಯಾಕ್ ಆಗಿಬಿಟ್ಟೈತೆ. ಕಿತ್ತು ಹೊಡೆದಿದ್ದ ಹೊತ್ತು ಸಾಯಂಕಾಲ ಹೊಡೆದ್ವಿ, ಮಾರನೇ ದಿವಸ ಬೆಳಗ್ಗೆ ಹೂ ಕೀಳೋಕ್ಕಾಗುತ್ತೀರ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ. ಸುಮಾರು 5 ಲಕ್ಷ ರೂಪಾಯಿ, ನಮಗೆ 5ರಿಂದ 6 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಕಿತ್ಕೊಂಡು ಹೋಗಿದ್ರೆ ಸುಮಾರು 70,000 ಬಂದಿದೆ 12 ಬ್ಯಾಗ್ ಹೂಗೆ. ನಿನ್ನೆ 10 ಬ್ಯಾಗ್ ಕಿತ್ಕೊಂಡು ಹೋಗಿದ್ವಿ, ವಾಪಸ್ ಬಂದುಬಿಟ್ಟು ಮಾರ್ಕೆಟಿಂದ. ಈ ಥರ ನಷ್ಟ ಆಗಿದೆ. ಅದಕ್ಕೆ ಹೋಗಿ ನಾವು ತೋಟಗಾರಿಕೆ ವರ್ಣ, ವಿಜಿಲೆನ್ಸ್ ವರ್ಣ,
ಮತ್ತು ಕೃಷಿ ಇಲಾಖೆಯವ್ರನ್ನ ಎಲ್ಲರನ್ನೂ ಕರೆಸಿ ತೋಟ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ. ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತಗೊಬೇಕು ಸರ್. ನೋಡಿ, ಇದೇ ಅಪ್ಪಚ್ಚಿ, ಇದು ನೀಮ್ ಆಯಿಲ್ ಅಂತ, ಇದು ಅಪ್ಪಚ್ಚಿ ಅಂತ, ಇದೇ ಔಷಧಿನ ಸ್ಪ್ರೇ ಮಾಡಿರೋದು. ನೋಡಿ, ಬಿಲ್ಲು ಕೊಟ್ಟಿದ್ದಾರೆ, ಇದೇ ಒಂದು ಸ್ಪ್ರೇ ಮಾಡಿರೋದು. ವಿಷಯ ತಿಳಿದ ಕೂಡಲೇ ಜಾಗೃತಿ ದಳದ ವಿಭಾಗದ ಸಹಾಯಕ ನಿರ್ದೇಶಕ ಪ್ರಮೋದ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರವಿ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಮಂಜುಳಾ ಹೂವಿನ ತೋಟಕ್ಕೆ ಭೇಟಿ ನೀಡಿ ನಷ್ಟವಾಗಿರುವ ಹೂಗಳ ಮಾದರಿಯನ್ನು ಸಂಗ್ರಹಿಸಿ ಬಾಗಲಕೋಟೆಯ ವಿಶ್ವವಿದ್ಯಾಲಯಕ್ಕೆ ಪರೀಕ್ಷೆ ಮಾಡಲು ಕಳುಹಿಸಿದ್ದಾರೆ. ಪ್ರಯೋಗಾಲಯದಿಂದ ವರದಿ ಬರುವ ತನಕ ಯಾವುದೇ ರೀತಿಯ ಔಷಧಿಯನ್ನ ಮಾರಾಟ ಮಾಡದಿರಲು ಅಂಗಡಿ ಮಾಲೀಕರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಜುಳಾ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 1 ಕೆಜಿ ಹೂವು 200 ರಿಂದ 220 ರೂಪಾಯಿಗಳಿಗೆ ಮಾರಾಟವಾಗುತ್ತಿದೆ ಎನ್ನಲಾಗಿದೆ. ಸುಮಾರು 4 ಲಕ್ಷ ರು ನಷ್ಟ ಸಂಭವಿಸಿದೆ ಎಂದು ರೈತ ಆರೋಪಿಸಿದ್ದಾನೆ. ಅಪಾಚಿ ಮತ್ತು ನೀಮ್ ಆಯಿಲ್ ಅಂತ 2 ಔಷಧಿ ತಂದು ಮಂಜುನಾಥ್ ಅವರು ತೋಟಕ್ಕೆ ಸಿಂಪಡಣೆ ಮಾಡವ್ರೆ. ಆದರೆ ಇವರು ಬೇರೆ ಔಷಧಿ ಹೊಡಿತಾ ಇದ್ರು, ಅವರೇ ರೆಕಮೆಂಡ್ ಮಾಡಿ ಕೊಟ್ಟಾಗ ಅದರಲ್ಲಿ 2 ಔಷಧಿ ಕೂಡ ಯಾವುದ್ಯಾವುದು, ಒಂದು ಅಪಾಚಿ, ಇನ್ನೊಂದು ನೀಮ್ ಆಯಿಲ್, ಎರಡೂ ಕೂಡ ಫ್ಲವರ್ ಮೇಲೆ ಸಿಂಪಡಣೆ ಮಾಡಬಾರ್ದು ಅಂತ ಇದೆ. ಯಾವುದೂ ರೆಕಮೆಂಡ್ ಇಲ್ಲ ಕಂಪ್ನಿಯಿಂದ, ಅದ್ರ ಮೇಲೆ ಯಾವುದೇ ರೆಕಮೆಂಡ್ ಇಲ್ಲ. ಆದರೂ ಕೂಡ ನಮ್ಮ ರೈತರು ಕೊಟ್ಟು ಇವತ್ತು ಅವ್ರನ್ನ ಕೇಳಿದ್ರೆ ನಾವು ಕೊಡ್ತಾ ಇದ್ವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು 5-6 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಅದರಿಂದ ಇವತ್ತು ಎಲ್ಲ ಅಧಿಕಾರಿಗಳು, ಕೃಷಿ ಅಧಿಕಾರಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಅಧಿಕಾರಿ, ವಿಜಿಲೆನ್ಸರ್ ಕೂಡ ಬಂದು ತೋಟನ ವೀಕ್ಷಣೆ ಮಾಡಿದ್ದಾರೆ. ಇವತ್ತು ಎಷ್ಟು ನಷ್ಟ ಆಗಿದೆ. ಆಮೇಲೆ ಕೋರಮಂಡಲ್ ಕಂಪ್ನಿಯವ್ರನ್ನೂ ಮಾತಾಡಿದ್ದಾರೆ, UPL ಯಾವುದು ಈ ನೀಮ್ ಆಯಿಲ್ ಕಂಪ್ನಿಯವರು UPL ಅವ್ರನ್ನೂ ಎಲ್ಲರನ್ನೂ ಮಾತನಾಡಿ ಈಗಾಗಲೇ ಇದನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಅಂಗಡಿಯಲ್ಲಿ ಬ್ಯಾನ್ ಮಾಡಿ ಹೋಗಿದ್ದಾರೆ. ಆಮೇಲೆ ಇದೇನು ಔಷಧಿಯಿಂದನೇ ಸಿಂಪಡಣೆ ಆಗಿದೆ ಅಂತ ಗೊತ್ತಾದರೆ ಇವತ್ತೇನು 5-6 ಲಕ್ಷ ರೂಪಾಯಿ ನಷ್ಟ ಆಗಿದೆ ರೈತನಿಗೆ, ಸಂಪೂರ್ಣವಾಗಿ ಕೋರಮಂಡಲ್ ಕಂಪ್ನಿ ಹಾಗೂ UPL ಕಂಪ್ನಿಯವ್ರು ಕೊಡಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ವಿಜಿಲೆನ್ಸರ್ಗೆ ಒತ್ತಾಯ ಮಾಡಿದ್ದೀವಿ. ಈಗ ಆ ರೀತಿ ಅವರು ಈಗ ನಮಗೊಂದು ಅರ್ಜಿ ಕೊಡಿ, ನಾವು ಅದ್ರ ಮೇಲೆ ಕ್ರಮ ತಗೊತೀವಿ ಅಂತೇಳಿ ಹೇಳಿದ್ದಾರೆ. ಅಂಗಡಿಯ ಒಂದರಲ್ಲಿ ನೀಡಿರುವ ಔಷಧಿ ಕಳಪೆ ಮಟ್ಟದಿಂದ ಕೂಡಿದೆಯೋ ಇಲ್ಲವೋ ಎಂಬುದು ಪ್ರಯೋಗಾಲಯದ ವರದಿಯ ನಂತರ ಸ್ಪಷ್ಟವಾಗಲಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಅಂತರ್ಜಲ ಮಟ್ಟ ಪುನಶ್ಚೇತನ ಮಾಡಲು NGO ಸಂಸ್ಥೆಯೊಂದು ಮುಂದೆ ಬಂದು ಕೆರೆಗಳಲ್ಲಿ ಹೂಳೆತ್ತುವ ಕೆಲಸಕ್ಕೆ ಮುಂದಾಗಿ ರೈತರಿಗೆ ಅನುಕೂಲಕರ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದ ಕೆರೆಯಲ್ಲಿ ITC ಬಂಗಾರದ ಭವಿಷ್ಯದೆಡೆಗೆ ದಕ್ಷಿಣ ಪೆನ್ನಾರ್ ನದಿ ಪುನಶ್ಚೇತನ ಯೋಜನೆ ಅಡಿಯಲ್ಲಿ ಕೆರೆಯಲ್ಲಿ ಹೂಳೆತ್ತುವ ಕೆಲಸಕ್ಕೆ ಚಾಲನೆ ನೀಡಿದ್ರು. ಚಿಕ್ಕಬಳ್ಳಾಪುರ ಬರಪೀಡಿತವಾಗಿದ್ದರಿಂದ ಈ ಭಾಗದ ಜನ ರೈತರಿಗೆ ನೀರಿಗೆ ಹಾಹಾಕಾರ ಇದೆ. ಆದುದರಿಂದ ITC ಸಂಸ್ಥೆ ಜಿಲ್ಲಾಡಳಿತ ಜೊತೆ ಕೈ ಜೋಡಿಸಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು, ವ್ಯಕ್ತಿ ವಿಕಾಸ ಕೇಂದ್ರ ITC ಲಿಮಿಟೆಡ್ ಸಹಯೋಗದಲ್ಲಿ ಅಂದಾರ್ಲಹಳ್ಳಿ ಮತ್ತು ಅಡವಿಗೊಲ್ಲವಾರಹಳ್ಳಿ ಗ್ರಾಮದಲ್ಲಿ ಅಂತರ್ಜಲ ಅಭಿವೃದ್ಧಿ ಕಾರ್ಯ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಇದೊಂದು ರೈತರಿಗೆ ಉಪಯುಕ್ತವಾಗಲಿದ್ದು ಅಂತರ್ಜಲ ಮಟ್ಟ ಏರುವಿಕೆಯಾಗಿ ರೈತರ ಮತ್ತು ಸಾರ್ವಜನಿಕರ ನೀರಿನ ಸಮಸ್ಯೆ ನಿವಾರಣೆ ಆಗುವುದು. श्रीराम राम 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 रमानं भवते शतायु पुरुषस्वेन्द्रियायुष्यवेन्द्रिये प्रतिष्ठते दीर्घायुष्मान् भव हरे त्वं भद्रं कर्णे विष्णुयाम देवाहं भद्रं पश्ये मोक्षपतियोजत्रास्त्रैरङ्गहितुस्तवाहं दुस्तनोऽपि. ಈಗ ಏನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ತುಂಬ ಉತ್ತಮವಾದಂಥ ಯೋಜನೆ ಅಂತ ಅನ್ಕೊಬೋದು. ಏಕೆಂತಂದರೆ ನಮ್ಮ ರೈತರಿಗೆ ಜಮೀನುಗಳಿಗೆ ನೀರು ಬೇಕಂತಂದರೆ ಈಗ ಅಂತರ್ಜಲ ಅಂತಕ್ಕಂಥದ್ದು ಹಿಂಗೆ ಬೇಕಾಗುತ್ತೆ. ಆದ್ದರಿಂದ ಇಂತಹ ಯೋಜನೆಗಳು ಅಂದರೆ ಜಲಾನಯನ ಪುನಶ್ಚೇತನ ಯೋಜನೆಗಳಿಂದ ನಮಗಾಗಲಿ ರೈತರಿಗಾಗಲಿ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಯೋಜನೆನ ಇಡೀ ಡಿಸ್ಟಿಕ್, ಇಡೀ ಕರ್ನಾಟಕ ಅಂತಕ್ಕಂಥದ್ದನ್ನು ವಿಸ್ತರಣೆ ಮಾಡಿ ಈ ಒಂದು ಯೋಜನೆ ಯಶಸ್ವಿಗೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಮುನಿಯಪ್ಪ ಎಸ್ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ. ಅಂದರೆ ರೈತರಿಗೆ
ಎಲ್ಲೋ ಒಂದು ಕಡೆ ನೀರು ಹಿಂಗಿದ್ರೆಗನ ಸುತ್ತಮುತ್ತ ಬೋರ್ವೆಲ್ಲೆಲ್ಲನೂ ರೀಚಾರ್ಜ್ ಆಗುತ್ತೆ. ಅಂದರೆ ಹಿಂದೆ ಏನಾಗ್ತಿತ್ತು, ಈ KCBಯಲ್ಲಿ ಬರೋಕ್ಕೆ ಮುಂದೆಗೆ ನೀರು ಕುಡಿಯೋಕ್ಕೆ ಇರಲಿಲ್ಲ ಹಳ್ಳಿಗಳಲ್ಲಿ. ಈ KCBಯಲ್ಲಿ ಕೆರೆಗಳಿಗೆ ಬಂದಾಗ ಪುನಶ್ಚೇತನ ಅಂತಕ್ಕಂಥದ್ದಾಯಿತು. ಈ ನೀರು ಹಿಂಗತಕ್ಕಂಥ ಒಂದು ಇದಾಯಿತು. ಅವಾಗೇನಾಗುತ್ತೆ, ರೈತರ ಬೋರ್ವೆಲ್ಲೆಲ್ಲನೂ ನೀರು ಬರ್ತಕ್ಕಂಥ ಒಂದು ಕ್ರಮ ಆಯಿತು. ಆದ್ದರಿಂದ ಇದು ಸಹ ಒಂದು ಜಾನುವಾರುಗಳಿಗಾಗ್ಬೋದು ಮತ್ತು ರೈತರಿಗಾಗಿರ್ಬೋದು ತುಂಬ ಅನುಕೂಲ ಆಗಿರ್ತಂಥ ಯೋಜನೆ ಅಂತ ಹೇಳ್ಬೋದು. 8 ಬೋರ್ಡರ್ ಚೆಕ್ಕನ್ನು ನಿರ್ಮಾಣ ಮಾಡ್ತೀವಿ. ಒಟ್ಟಿಗೆ ಈ 2 ಪಂಚಾಯಿತಿಯಲ್ಲಿ 25 ಲಕ್ಷ ಖರ್ಚು ಮಾಡಿ ಈ ಒಂದು ನಮ್ಮ ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ಮುಂದಿನ ದಿನದಲ್ಲಿ ನರೇಗಾದ ಎಲ್ಲರಿಗೂ PDO ಪಂಚಾಯಿತಿಯ PDOಗಳಿಗೆ ಎಲ್ಲರಿಗೂ ಇದನ್ನು ತೋರಿಸಿ ಯಾವ ರೀತಿ ಮಾಡಿದರೆ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸಿ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಎಂಟೈರ್ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಮುಂದಿನ ದಿನದಲ್ಲಿ ಅಂತರ್ಜಲದ ಸಮಸ್ಯೆ ಬರಬಾರ್ದು ಅಂತ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಅಂತರ್ಜಲ ಮಳೆ ಬರ್ತಾ ಇದೆ, ಅಂತರ್ಜಲಕ್ಕೆ ಹೋಗ್ತಾ ಇಲ್ಲ. ಕಾರಣ ನಾವು 67% ಜಮೀನಿದೆ, ನಮ್ಮ ರೈತರ ಜಮೀನಿದೆ, ಎಲ್ಲ ನಾವು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಮಣ್ಣು ಗಟ್ಟಿಯಾಗಿರೋದ್ರಿಂದ ಅಂತರ್ಜಲಕ್ಕೆ ಬರೀ 6% ನೀರು ಹೋಗುತ್ತೆ. ಅಂದರೆ 1 ಎಕರೆಯಲ್ಲಿ 1 ಲಕ್ಷದಿಂದ 2 ಲಕ್ಷ ನೀರು ಅಂತರ್ಜಲಕ್ಕೆ ಹೋಗುತ್ತೆ. ಒಂದು 3-4 ವರ್ಷದಲ್ಲಿ ಎಲ್ಲ ನಮ್ಮ ಕೊಳವೆ ಬಾವಿಗಳಾಗಲಿ ಓಪನ್ ವಿಲ್ಲಲ್ಲಾಗಲಿ ಅಲ್ಲಲ್ಲಿ ನೀರು ಬರಬೇಕು ಅನ್ನೋ ಉದ್ದೇಶಿತವಾಗಿ ಈ ಒಂದು ಕಾರ್ಯಯೋಜನೆ ಮಾಡಿ ಇದರಿಂದ ನಮ್ಮ ಸೌತ್ ಪೆನ್ನಾರ್ ನದಿ ಹರಿಲಿಕ್ಕೆ ಶುರು ಆಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ನಗರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ನೇತೃತ್ವದಲ್ಲಿ ನಗರಸಭೆಯ 2025-26ನೇ ಸಾಲಿನ ಆಯವ್ಯಯ ಸಿದ್ಧಪಡಿಸಲು ಪೂರ್ವಭಾವಿ ಸಭೆ ನಡೆಯಿತು. ಗೌರಿಬಿದನೂರು ನಗರದ ನಗರಸಭೆ ಕಾರ್ಯಾಲಯದ ಸಭಾಂಗಣದಲ್ಲಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ನೇತೃತ್ವದಲ್ಲಿ ನಗರಸಭೆಯ 2025-26ನೇ ಸಾಲಿನ ಆಯವ್ಯಯ ಸಿದ್ಧಪಡಿಸಲು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಅರ್ಧದಷ್ಟು ನಗರಸಭೆ ಸದಸ್ಯರು ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಬಜೆಟ್ಗೆ ತಮ್ಮ ಸಲಹೆ ಅಭಿಪ್ರಾಯಗಳನ್ನು ನೀಡುವವರೇ ಗೈರಾದರೆ ಅಭಿವೃದ್ಧಿ ಹೇಗೆ ಸಾಧ್ಯವಾಗುತ್ತದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ವಿವಿಧ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲಾಯಿತು. ಜನಗಳಾದ್ರೂ ನಾವು ಬಯಸ್ಕೊಂತಾ ಇದೀವಿ, ಯಾರು ಕಿವಿಮೇಲೆನೇ ಹಾಕ್ಕೊಂತಾ ಇಲ್ಲ. ನಿಮ್ ಕೆಲಸ ಏನೋ ಮಾಡ್ಕೊಡ್ತಾ ಇಲ್ವೇ? ಏನ್ ಕೆಲಸ ನಮ್ದು ಯಾವ್ದು ಕೆಲಸ ಆಗ್ತಾನೆ ಇಲ್ಲ. ಎಷ್ಟನೇ ವಾರ್ಡ್ ನಿಮ್ದು? ವರ್ಕೌಟ್ಗಳು ಇಶ್ಯೂ ಆಗಿಲ್ಲ ರೀ. ಕೇಳಿದ್ದೀನಿ ನಾನು, ಸೋಮವಾರ ಕೊಡ್ತೀನಿ ಓಡಾಡ್ತಾ ಇರ್ತಾರೆ, ಎಲ್ಲರೂ ಓಡಾಡ್ತಾ ಇದ್ರೆ ಆದ್ರೆ ಕೆಲಸ ಆಗ್ತಾ ಇಲ್ಲ. ಯಾಕೆ ಕೆಲಸ ಆಗ್ತಿಲ್ಲ ಏನು ಅಂತ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಇಂಜಿನಿಯರ್ ಮೇಡಮ್, ಕಮಿಷನರ್ ಮೇಡಮ್ ಮಾಡ್ಕೊಡ್ತೀವಿ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಕೆಲಸ ಮಾಡ್ತಾ ಇಲ್ಲ. ನಗರಸಭಾ ಸದಸ್ಯರ ಮಾತಿಗೆ ಬೆಲೆ ಇಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ನಗರಸಭೆ ಆಡಳಿತ ಅಧಿಕಾರಿಗಳಿಗೆ? ನಮ್ಮ ವಾರ್ಡಲ್ಲಿ 7 ಕಂಪನಿಯಲ್ಲಿ ಮೊನ್ನೆಲ್ಲ ಕಳ್ತನ ಆಗಿದೆ. ನಾನು ಆ ಕಳ್ತನದ ಬಗ್ಗೆ ಹೇಳ್ಬಿಟ್ಟೆ ಮೇಡಮ್, ನಂಗೆ ಇವಾಗೆಲ್ಲ 5 ವರ್ಷ ನಾನು ಗೆದ್ದಾಗಿಂದ ಬರ್ಕೊಟ್ಟಿರೋದು ಅವ್ರಿಗೆ, ನಮ್ಮ ಕಂಬಕ್ಕೆ ಹಾಕ್ಕೊಡಿ ಅಂತ. ಅವರು 7 ಹಾಕೊಳ್ಳಿಲ್ಲ. ನನಗೆ ಇವಾಗ ಎಸ್ಟಿಮೇಟ್ ಕಾಪಿ ಕಳಿಸಿದ್ದಾರೆ. KEB ಆಫೀಸ್ ನೀವು ಹೋಗಿ ಅವ್ರ ಹತ್ರ ಎಸ್ಟಿಮೇಟ್ ಕಾಪಿ ತಂದು ಕೊಟ್ಟರೆ ನಾನು ಬಿಲ್ ನಾವು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಇರೋದೇನಕ್ಕೆ? ಯಾರಂಗೆ ಹೇಳಿದ್ದು? ಧನ್ಯ ಅವರು. ಯಾರವರು? ಇಲ್ಲಿ ನಗರಸಭೆಯಲ್ಲಿ ಏನು ಕೆಲಸ ಮಾಡ್ತಾರೆ ಏನು ಅಂತ? ಅವ್ರು ಏನು ಇಂಜಿನಿಯರ್ ಕೆಲಸ, ಅವ್ರ ಕೆಲಸನೇ ಅದು. ಇವ್ರು ಇರೋದೇನಕ್ಕೆ? ನಾನು ಹೋಗೋದಕ್ಕ ಆಫೀಸ್ ಹಾಕೊಂಬರಕ್ಕೆ, ಆಫೀಸ್ ಹತ್ರ ಅಲ್ಕೊಂಡು ಇಲ್ಲಿ ಬರ್ಬೇಕು ನಾವು. ತಿರುಗಿ ಅಮ್ಮನ ಅಲಿಬೇಕು, ಅಲ್ಕೊಂಡೋದ್ರೆ ಮನೆಗೆ ಸರಿ ಹೋಗುತ್ತೆ ಅಮ್ಮನಿಗೆ. ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. 10 ಸಲ ಮಾಡ್ತೀವಿ ಅಂತ 10 ಸಲಿನೂ ಮಾಡ್ತೀವಿ. ನಮ್ಗೆ 20 ಸಲ ಹೋಗಿದ್ದಾರೆ ಜನಗಳು, ಸಾರ್ವಜನಿಕರು ಬಂದು ಮನೆ ಹತ್ರ ಬಂದು ಉಗಿದು ಹೋಗ್ತಾರೆ. ಅವ್ರು ನಾವು ಯಾರಿಗೆ ಹೇಳ್ಬೇಕು? ಅಮ್ಮನಿಗೆ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು ನಾವು? ಫೋನ್ ಹಂಗೆ ಕಟ್ ಮಾಡ್ತಾರೆ. ಅಮ್ಮ ನಾವು ಕಟ್ ಮಾಡೋಕ್ಕಾಗುತ್ತಾ? ಸಾರ್ವಜನಿಕರ ಹತ್ರ ಮಕ್ಕ ಉಗಿದು ಹೋಗ್ತಾರೆ ನಮಗೆ. ಇವಾಗ ನೋಡಿ ನಾನು ಫೋನ್ ಕಾಲ್ ಲಿಸ್ಟ್ ತೆಗೆದು ನೋಡಿ 10 ಸಲ ಮಾಡಿದ್ದಾರೆ ಅಂತ ಹೇಳ್ತಾರೆ.
ನಮ್ಮ 10 ಸಲ ಮಾಡಕ್ಕೆ ಮನೆ ನೋಡ ಯಮ್ಮನ್ಗೆ ಒಂದ್ಸಲಿ ನಮ್ಗೆ ತೆಗಿರಲ್ವಾ? ಇವಾಗ ಏನಾಗಿದೆ, ಏನು ಸಮಸ್ಯೆ ಇದೆ ನಿಮ್ಮ ಕಂಬಗಳು ಹಾಕ್ಕೊಡಿ ಅಂತಂದ್ರೆ ಎಸ್ಟಿಮೇಟ್ ಕಾಪಿ ಕಳಿಸವ್ರೆ, ನಾವೇ ಹೋಗಿ ಕೇಕ್ ಆಫೀಸಲ್ಲಿ ಮಾಡ್ಕೊಂಬರ್ತಾರೆ. ಯಮ್ಮ ಇರೋದೇನಕ್ಕೆ? ಯಮ್ಮಿಗಿಲ್ವಾ? ಹೋಗೋದಕ್ಕಾಗಲ್ವ ಯಮ್ಮಿಗೆ? ನಾವು ಮಾಡ್ಕೋಬೇಕು, ಕೊಟ್ಟರೆ ಯಮ್ಮ ಮಾಡ್ತಾಳಂತೆ. ಸಂಬಳ ಯಮ್ಮ ಕೊಡ್ತಾರೆ, ನನಗೆ ಕೊಡ್ತಾರೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪದ್ಮಾವತಮ್ಮ, 2 ಕೌನ್ಸಲ್. ಇದೇ ವೇಳೆ ನಗರಸಭೆ ಉಪಾಧ್ಯಕ್ಷ ಫರೀದ್, ನಗರಸಭೆ ಆಯುಕ್ತೆ ಡಿಎಂ ಗೀತಾ, ನಗರಸಭೆ ಸದಸ್ಯರಾದ ಶ್ರೀಕಾಂತ್, ಕಲೀಂವುಲ್ಲಾ, ವೆಂಕಟರೆಡ್ಡಿ, ಗಿರೀಶ್, ಗೋಪಾಲ್, ಸುಬ್ಬಮ್ಮ, ಪುಣ್ಯವತಿ, ಮಂಜುಳಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್, ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100ಕ್ಕೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 6364614657, 6364614660. ವಿಶೇಷ ಸೂಚನೆ: ಎಂಎಂಟಿವಿ ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ.
ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಆ ಊರು ಪೂರ್ತಿ ಒಂದೇ ಜನಾಂಗದವರ ವಾಸ. ಬಹುತೇಕ ಎಲ್ಲರೂ ಸಂಬಂಧಿಕರು. ಕಳೆದ 4 ತಿಂಗಳ ಹಿಂದೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಅದೇ ಗ್ರಾಮದಲ್ಲಿ ನಡೆದಿದ್ದ ಇಬ್ಬರ ಸಾವು ಇದೀಗ ದ್ವೇಷದ ಕಿಡಿ ಹೊತ್ತಿಸಿದೆ. ಆ ಇಬ್ಬರ ಸಾವಿನ ಕುರಿತು ಹರಿದಾಡಿದ ಗಾಳಿ ಸುದ್ದಿ ಇವತ್ತು ವಿದ್ಯಾರ್ಥಿಯೋರ್ವನನ್ನ ಮತ್ತೊಬ್ಬ ವಿದ್ಯಾರ್ಥಿ ಹತ್ಯೆ ಮಾಡಿದ್ದಾನೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಮುಗಿಲು ಮುಟ್ಟುವಂತೆ ಗೋಳಿಟ್ಟು ರೋಧಿಸುತ್ತಿರುವ ತಾಯಿ, ಮತ್ತೊಂದೆಡೆ ಸತ್ತು ಮಲಗಿರುವ ವಿದ್ಯಾರ್ಥಿ, ಇನ್ನೊಂದೆಡೆ ಕೊಲೆ ಮಾಡಿದ ಆರೋಪಿ. ಈ ಎಲ್ಲ ದೃಶ್ಯಗಳು ನಮಗೆ ಕಂಡು ಬಂದಿದ್ದು ಕೋಲಾರದಲ್ಲಿ. ಕೋಲಾರದ ಮಾಲೂರು ತಾಲೂಕಿನ ಆಲಂಬಾಡಿ ಗ್ರಾಮದಲ್ಲಿ ಹಾಡು ಹಗಲೇ ಸಾರ್ವಜನಿಕರ ಎದುರಲ್ಲೇ ವಿದ್ಯಾರ್ಥಿಯೋರ್ವನ ಸ್ನೇಹಿತ ಮತ್ತೋರ್ವ ವಿದ್ಯಾರ್ಥಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಇಬ್ಬರೂ ಕೂಡ ಒಂದೇ ಕಾಲೇಜು, ಒಂದೇ ಊರು. ಇವರು ಒಳ್ಳೆಯ ಸ್ನೇಹಿತರಾಗಿದ್ದವರು. ಆದರೆ ಕಳೆದ 4 ತಿಂಗಳ ಹಿಂದೆ ನಡೆದ ಅದೊಂದು ಘಟನೆ ಇಬ್ಬರ ನಡುವೆ ದ್ವೇಷವನ್ನ ಬಿತ್ತಿತ್ತು. ಪರಿಣಾಮ ಅದೇ ದ್ವೇಷ ಇವತ್ತು ಇಲ್ಲಿ ಹತ್ಯೆ ಮಾಡುವಂತೆ ಮಾಡಿದೆ. ರಾಜಕೃಷ್ಣಾಪುರ ಗ್ರಾಮದ ನವೀನ್ ಹಾಗೂ ಮುನಿರಾಜು ಇಬ್ಬರು ಎಂದಿನಂತೆ ಮಾಲೂರು ಪಟ್ಟಣದ ಕಾಲೇಜಿಗೆ ಹೊರಟಿದ್ರು. ಈ ವೇಳೆ ಆಲಂಬಾಡಿ ಗ್ರಾಮದ ವೈಘ ಬೇಕರಿ ಬಳಿ ಬಸ್ಸಿಗಾಗಿ ಇಬ್ಬರು ನಿಂತಿದ್ದರು. ಮುನಿರಾಜು ಅದೇ ಬೇಕರಿಯಲ್ಲಿ ಕುಡಿಯಲು ನೀರು ತೆಗೆದುಕೊಂಡು ನೀರು ಕುಡಿಯುತ್ತಿದ್ದ ವೇಳೆ ನವೀನ್ ಕುಮಾರ್ ಮುನಿರಾಜು ಹೊಟ್ಟೆಗೆ ಚಾಕುವಿನಿಂದ ಬಲವಾಗಿ ಇರಿದು ಪರಾರಿಯಾಗಿದ್ದಾನೆ. ಹೊಟ್ಟೆಯ ಭಾಗಕ್ಕೆ 4-5 ಬಾರಿ ಇರಿದ ಪರಿಣಾಮ ಮುನಿರಾಜು ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಅಲ್ಲಿದ್ದವರು ಮುನಿರಾಜುವನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟ ನಂತರ ಆತನನ್ನ ಕೋಲಾರದ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯುತ್ತಿದ್ದರೆ ಮುನಿರಾಜು ಮಾರ್ಗ ಮಧ್ಯದಲ್ಲೇ ಕೊನೆಯ ಉಸಿರು ಎಳೆದಿದ್ದಾನೆ.
ತಮ್ಮನೇ ಸರ್. ಅದೇ ಸರ್ ಮುಂಚೆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ಲು. ಯಾವಾಗ? ಅಕ್ಕ ಮಗಳು 5 ಡಿಸೆಂಬರಲ್ಲಿ, ಡಿಸೆಂಬರ್ 16ರಲ್ಲಿ. ಹುಡುಗ ಹುಡುಗಿ ಇಬ್ರು ಸತ್ತೋಗಿದ್ರಲ್ಲ? ನೆಕ್ಸ್ಟ್ ಹುಡುಗ ಸತ್ತೋದ. ಅದಕ್ಕೆ ಫ್ಯಾಮಿಲಿ ಅಂತ ಮುಂದೆ ಬಂದು ಇದಕ್ಕೆ ದೋಷ ಹಿಡ್ಕೊಂಡು ಇವಾಗ ಒಂದಿನ ರಿಪೋರ್ಟ್ ಬಂತು, ಅವನಾಗಿ ಅವ್ನು ಸತ್ತ ಹಿಡ್ಕೊಂಡು ಇವಾಗ ಕೋಲ ಹಿಡ್ಕೊಂಡು ಅವ್ನ ಸಾಯಿಸವ್ರೆ ಸರ್, ಚಾಕೋದಲ್ಲಿ ಚುಚ್ಚಿ. ನವೀನ ಅಂತ ಜೊತೆಲೇ ಇರ್ತಾ ಇದ್ರಲ್ವಾ? ಯಾರು ಸರ್? ಇವರಿಬ್ರು? ಇಲ್ಲ ಸರ್, ಅವತ್ತಿಂದ ಜೊತೆಗೆ ಇರ್ತಾ ಇಲ್ಲ. ಅವತ್ತು ಹುಡುಗ ಸತ್ತ ಹೋಗಿಲ್ಲ. ಅಲ್ಲ, ಕೇಕ್ ಎಲ್ಲ ತಿನ್ಸಿದಾನೆ ಅವನು? ಆ ಬರ್ಡೇಗೆ ಸರ್, ಅದು ಬರ್ಡೇ ತುಂಬ ದಿನ ಆಯ್ತು ಸರ್. ಅದು ನವೆಂಬರಲ್ಲಿ. ಅವಾಗೆಲ್ಲ ಚೆನ್ನಾಗೇ ಇದ್ರು ಹುಡುಗರೆಲ್ಲ. ಯಾವಾಗ ಆಗಿರೋದು? ಬೆಳಿಗ್ಗೆ ಸರ್ ಆಗಿರೋದು ಸರ್. ಹೇಗೆ ಗೊತ್ತಾಯ್ತು ಸರ್? ನಾವು ಬೆಂಗಳೂರಾಗಿದ್ರು ಸರ್. ಹುಡುಗ ಫೋನ್ ಮಾಡಿ ಹೇಳ್ದ ಸರ್, ಪ್ರಕಾಶ್ ಅಂತ ಹುಡುಗ, ಊರುವನು. ಏನು ಮಾಡಿದಾನೆ? ಅದೇ ಚಾಕದಲ್ಲಿ ಚುಚ್ಬಿಟ್ಟವನೇ ಸರ್. ನೀರು ಕುಡಿತಾ ಇರೋನು, ಬಗ್ಗಿ ನೀರು ಕುಡಿತಾ ಇದ್ದೀನಿ, ಕುಡಿಯೋವಾಗ ಬಂದು ಚುಚ್ಬಿಟ್ಟವನು ಸರ್ 4-5 ಸತಿ. ಯಾರು ಇರ್ಲಿಲ್ವಂತ? ಇಲ್ಲ ಸರ್, ಯಾರು ಇದ್ದಿಲ್ಲ. ಇಬ್ರು ಫ್ರೆಂಡ್ಸ್ ಅವರು ಜೊತೆಲಿ? ಫ್ರೆಂಡ್ಸ್ ಎಲ್ಲ ಸರ್, ಎಲ್ಲ ರಿಲೇಷನ್ನೇ, ಒಂದೇ ಊರೇ. ಆದರೆ ಈ ಥರ ಆಯ್ತಲ್ಲ, ಆ ಹುಡುಗ ಈ ಹುಡುಗಿ ಸತ್ತೋದ್ರಲ್ಲ. ನೆನ್ನೆ ತಾನೇ ರಿಪೋರ್ಟ್ ಬಂತ ಒಂದು ಆ ಹುಡುಗಂದು, ಅವನಾಗ ಅವ್ನು ಸತ್ತಿರೋದಂತ. ಆದ್ದರಿಂದ ಇವನ್ನೆಲ್ಲದಕ್ಕೆ ಮುಂದೆ ಹೋಗಿ ಎಲ್ಲ ಇವನೇ ಮಾಡಿರೋದಂತ. ಇವನು ಹೊಡೆದಿರೋದು ಸರ್, ಅವನು ಚುಚ್ಚಿರೋ ಚಾಕದಲ್ಲಿ. ಈ ಅಪ್ಪ ಹುಡುಗಿ ಪರವಾಗಿದ್ದು, ಅವಳು ಅವ್ರಿಗೆ? ಹಾಂ ಸರ್. ಏನದು ಕೇಸ್ ಹಳೆದು? ಅದೇ ಸರ್, ಆ ಹುಡುಗಿ ಮತ್ತು ಹಿಂಗೆ ಫಸ್ಟು ಅವ್ರ ತಂಗಿ ಕರ್ಕೊಂಡೋಗಿದ್ದ ಹುಡುಗ. ಅವ್ನಿಗೆ ಅಕ್ಕ ತಂಗಿ ಆಗ್ಬೇಕು ಆ ಹುಡುಗಿ. ಅವ್ರ ತಂಗಿ ಕರ್ಕೊಂಡೋಗ ಇವರು ಹಿಂಗೆ ಹೊಸೂರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರು. ಅವ್ರ ಅಮ್ಮನೂ ಅವರೆಲ್ಲ, ಅವ್ರ ಅಪ್ಪ ಅವರೆಲ್ಲ. ಅಷ್ಟೊತ್ತಿಗೆ ಹುಡುಗಿ ಮನೆಗೆ ಏನೋ ಬೈದವ್ರಂತ ಹುಡುಗಿ ಸೂಸೈಡ್ ಮಾಡ್ಕೊಂಡ್ರು. ಸೂಸೈಡ್ ಮಾಡ್ಕೊಂಡ ತಕ್ಷಣ ಕಂಪ್ಲೇಂಟ್ ಅಂತ ಕೊಡೋಕೆ ಬಂದ್ರಿ, ಎಲ್ಲ ಹಿಂಗೆ ಮಾಡಿದ್ರಿ. ಮತ್ತು ಆ ಹುಡುಗನು ಅವರು ಬಂದಿರು ಕಂಪ್ಲೇಂಟ್ ಕೊಡೋಕೆ. ಅವ್ನು ನೆಕ್ಸ್ಟ್ ದಿನ ಹಂಗೆ ಸೂಸೈಡ್ ಮಾಡ್ಕೊಂಡು ಅದು ಅವೆಲ್ಲ ನಾವು ಮಾಡಿದ್ರಂತ ಅವರು ತಿಳ್ಕೊಂಡು ನಮ್ಮ ಮೇಲೆ ಬಂದು ಇವಾಗ ನಮ್ಮ ತಮ್ಮನ ಈ ಥರ ಮಾಡಿದ್ರು ಸರ್. ಅದಕ್ಕೆ ನಮ್ಮ ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಏನೋ ಫ್ಯಾಮಿಲಿ ಅಂತ ಮುಂದೆ ಆಗಿರೋ ಅಷ್ಟೇ. ಇವಾಗ ಅವ್ರು ಹೆಂಗೆ ಹೋಗೋರು, ನಾವು ಹಂಗೆ ಮುಂದೆ ಆಗಿರಿ. ಅವತ್ತೊಂದೇ ದಿವಸ ಸರ್ ಬಂದಿದ್ದು. ಕೊಲೆ ಆರೋಪಿ ನವೀನ್ ಕುಮಾರ್ ಅನಂತಕುಮಾರ್ ಕುಟುಂಬದ ಪರವಾಗಿ ನಿಂತಿದ್ರೆ, ಮುನಿರಾಜು ಹುಡುಗಿಯ ಕುಟುಂಬದ ಪರವಾಗಿ ನಿಂತಿದ್ದ. ಹೀಗಿರುವಾಗಲೇ ಕಳೆದ ಕೆಲವು ದಿನಗಳ ಹಿಂದೆ ಮುನಿರಾಜು ನವೀನ್ ಕುಮಾರ್ನನ್ನ ಕೊಲೆ ಮಾಡಬೇಕು ಅಂತ ಸ್ನೇಹಿತರಲ್ಲಿ ಮಾತನಾಡಿಕೊಂಡಿದ್ದ. ಜೊತೆಗೆ ಬೆದರಿಕೆಯನ್ನ ಹಾಕಿದ್ದ ಎನ್ನಲಾಗಿದೆ. ಇದರಿಂದ ಸಿಟ್ಟಾದ ನವೀನ್ ಕುಮಾರ್ ಮುನಿರಾಜುನನ್ನ ಕೊಲೆ ಮಾಡಲೇಬೇಕು ಅಂತ ನಿರ್ಧರಿಸಿ ಕಾಲೇಜಿಗೆ ಹೊರಟಿದ್ದ ವೇಳೆ ಬೇಕರಿ ಎದುರು ನಿಂತಿದ್ದ ಮುನಿರಾಜುವನ್ನ ನವೀನ್ ಕುಮಾರ್ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಲೂರು ಪೊಲೀಸರು ಪರಿಶೀಲನೆ ನಡೆಸಿದರು. ಕೊಲೆ ಮಾಡಿದ ನಂತರ ಆರೋಪಿ ನವೀನ್ ಕುಮಾರ್ ತಲೆ ಮರೆಸಿಕೊಂಡಿದ್ದ. ಪೊಲೀಸರು ಆರೋಪಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಅಂತ ಗೊತ್ತಾಗುತ್ತಿದ್ದಂತೆಯೇ ಆರೋಪಿ ನವೀನ್ ಕುಮಾರ್ ಕೋಲಾರ ನಗರದ ಠಾಣೆಯಲ್ಲಿ ಬಂದು ಶರಣಾಗಿದ್ದಾನೆ. ನಿಂತ್ಕೊಂಡು ಎಲ್ಲ ನೋಡ್ದು ಇದು ಮಾಡೋ ಗಂಟ ಇದ್ರು ಸರ್ ಅವರು. ಆಮೇಲೆ ಬೆಳಿಗ್ಗೆ ಅವ್ನು ನೇಣು ಹಾಕೊಂಡು ಸತ್ತಿರೋದು. ಅದಕ್ಕೆ ನೆನ್ನೆ ಏನೋ ಅವರು ಸ್ವಲ್ಪ ಮನೆ ಹತ್ರನೂ ಹಂಗೆ ಜಗಳ ಮಾಡ್ಕೊಂಡ್ರು. ನೆನ್ನೆ ಇಲ್ಲ ಮೊನ್ನೆ ಜಗಳ ಮಾಡ್ಕೊಂಡ್ರು. ಭಾನುವಾರ ದಿವಸ ಹುಡುಗಿ ಸತ್ತೋಗವ್ರಲ್ಲ, ಅವ್ರ ಮನೆಯವರು ಪಕ್ಕದ ಮನೆಯವ್ರು ಜಗಳ ಮಾಡ್ಕೊಂಡವ್ರೆ. ಜಗಳ ಮಾಡ್ಕೊಂಡೆ ಅಲ್ಲಿ ಹೋಗೋರು ಸ್ಟೇಷನ್ ಹತ್ರ. ಅವ್ರ ಫ್ಯಾಮ್ಲಿ ಅವರೇ ಜಗಳ ಮಾಡಿರೋರು, ಅವ್ರ ಫ್ಯಾಮ್ಲಿ ಅವರೇ ಆ ಹುಡುಗಿ ಮೇಲೆ. ಅದಕ್ಕೆ ಸ್ಟೇಷನ್ ಹತ್ರ ಹೋಗವ್ರೆ, ಕಂಪ್ಲೀಟ್ ಎಲ್ಲ ಕೊಟ್ಟವ್ರೆ. ಕೊಟ್ಟಿದ್ಮೇಲೆ ತಿರ್ಗಾ ಅವ್ರನ್ನೆಲ್ಲ ಕರೆದು ಮಾತಾಡ್ಬಿಟ್ಟು ರಿಪೋರ್ಟ್ ಏನೂ ಬಂದಿಲ್ಲ ಅಂತ ಹೇಳಿ ಕಳ್ಸವ್ರೆ. ನಮ್ಮ ಅಪ್ಪನ್ನ ಅವ್ನು ಹಾಕೋಗಿ ಬಂದಿರೋ ಸರ್. ಅವನು ನಮ್ಮ ಅಪ್ಪನ್ನ, ನನ್ನ ಮಗ ಒಬ್ನಿದ್ದಾನೆ ನೋಡಲ್ಲಿ ನಿಂತ್ಕೊಂಡಿದ್ದಾನೆ, ಅವನು ನಮ್ಮ ಅಪ್ಪನ್ನ ಹಾಕೋಗಿ ಬಂದಿರೋದು. ಈ ಹುಡುಗ ಸಿಕ್ಬಿಟ್ಟು ಅವ್ನು ಹೆಂಗೋ ನಮ್ಮಪ್ಪ ಬಂದು ತಿರ್ಗಾ ಹಂಗೆ ಎಲ್ಲ ಬಂದಿದ್ನಂತೆ 7 ಗಂಟೆವರೆಗೂ ಅಲ್ಲಿ ಟೀಗಿ ಕುಡ್ಕೊಂಡು ಹೋಗವ್ನೆ. ಅವ್ನು ಬದಾಗೆ ಬಂದ್ಬಿಟ್ಟು ಈ ಹುಡುಗನ ಜೊತೆಲಿ ಬಂದ್ಬಿಟ್ಟು ಇವ್ನ ಹಾಕ್ಬಿಟ್ಟಿರೋದು. 3 ಜನ ಸರ್. ಅವ್ರ ಮನೆಯವರೆಲ್ಲ 3 ಜನನ ಕಲಿಸ್ಬೇಕಂತಿರೋದು. ಯಾರನ್ನ ಸಾಯಿಸ್ತಾರಂತ ಗೊತ್ತಿಲ್ಲ. ಅವ್ರ ಇಡೀ ಫ್ಯಾಮ್ಲಿನೇ ಅದು ಸರ್ ಅವರು. ಪಾಪ ಹುಡುಗಿನೂ ಅನ್ವಯಗೇನೆ ಸಾಯಿಸಿದ್ವಿ. ಪಾಪ ಈ ಹುಡುಗನೂ ಈ ಥರ ಮಾಡೋರು ಸರ್. ಯಾರು ಕೇಳೋರಿಲ್ಲ ಊರಲ್ಲಿ. 60 ಜನ ಸರ್. ಅವನು ಅಕ್ಕ ತಂಗಿನ ಇಟ್ಕೊಂಡು 150 ಜನ ಸರ್ ಅವತ್ತು ಬಂದು ಸೈನ್ ಮಾಡಿದ್ದ ಹುಡುಗನ್ಗೆ. ಇಂಥ ಒಳ್ಳೆ ಹುಡುಗನ್ಗೆ ಯಾಕೆ ಬಂದಿಲ್ಲ ಇವತ್ತು? ನ್ಯಾಯ ಇಲ್ವಾ? ಇಂಥ ಒಳ್ಳೆ ಹುಡುಗನ್ಗೆ ನ್ಯಾಯ ಇಲ್ವಾ? ಕಾಲೇಜ್ ಆಯ್ತು, ಮನೆ ಆಯ್ತು ಸರ್. ಅಂಥ ಒಳ್ಳೆ ಹುಡುಗ ಅವನು. ಅವತ್ತು 150 ಜನ ಬಂದು ಅಕ್ಕ ತಂಗಿ ಇಟ್ಕೊಂಡಿರೋ ಹುಡುಗನ್ಗೆ ಬಂದು ನೀವು ಇದು ಮಾಡಿದ್ರಲ್ಲ. ಇಂಥ ಒಳ್ಳೆ ಹುಡುಗನ್ಗೆ ಯಾಕೆ ನಾವು ಮಾಡಿದ್ರು? ನಮ್ಮ ಮೇಲೆ ಎಲ್ಲ ಹೇಳಿದ್ರು ಸರ್. ನನ್ನ ಹೆಸರು, ನಮ್ಮ ಮಕ್ಳ ಹೆಸರು, ನಮ್ಮ ಅಪ್ಪ ಹೆಸರು, ನಮ್ಮ ತಮ್ಮ ಎಲ್ಲರ ಹೆಸರು ಬರ್ದಿದ್ರು ಅವರು. ಎಲ್ಲ ಬರ್ದು ನಮ್ಮ ಮೇಲೆ ಎಲ್ಲ ಇದು ಮಾಡಿ ಹಾಕಿದ್ರಲ್ಲಿ. ಆಮೇಲೆ ನಾವೆಲ್ಲ ಇದ್ಕೊಂಡೆ ಸರಿ ನಾವು ಮಾಡಿದರೆ ನಾವು ಅನುಭವಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ರಿ ಸರ್. ಊರಲ್ಲೇ ಇದ್ದೆ ನಾನು. ಬೆಂಗಳೂರಲ್ಲಿ ಇದ್ದಿದ್ದು, ಚಿಕ್ಕ ತಿರುಪತಿಯಲ್ಲಿ ಇದ್ದೀನಿ. ಊರಲ್ಲೇ ಇದ್ದೇವೆ ಸರ್ ನಾವು. ಮಾಡಿದರೆ ನಮ್ಗೇನು ಶಿಕ್ಷೆ ಕೊಟ್ಟರೆ ಅದೇ ನಾವು.
ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡಿದ್ವಿ ಸರ್. ಒಟ್ನಲ್ಲಿ ಆ ಗ್ರಾಮದಲ್ಲಿ ನಡೆದಿದ್ದ ಆ 2 ಸಾವಿನ ಘಟನೆ ಸ್ನೇಹಿತರಿಬ್ಬರ ನಡುವಿನ ದ್ವೇಷಕ್ಕೂ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಅದೇ ಒಂದು ದ್ವೇಷ ಇವತ್ತು ಕೊಲೆಯನ್ನ ಮಾಡಿಸಿದೆ. ಸದ್ಯ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣವಿದ್ದು ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎನ್ವಿ ಭವಾನಿರವರು ಎಲ್ಲಾ ನ್ಯಾಯಾಧೀಶರುಗಳು ಗಣ್ಯರು ಸೇರಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಮಹಿಳೆಯರ ಮಹತ್ವದ ಬಗ್ಗೆ ತಿಳಿಸಿದರು. ನಿಮ್ಮ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ನೀವೇನು ಕೆಲಸ ಮಾಡ್ತೀರ ನೋಡಿ ಆ ಕೆಲಸಕ್ಕೆ ಒಂದು ಅರ್ಥ ಇರುತ್ತೆ. ಡೋಂಟ್ ಬಿ ಅಂಡರ್ ಕಂಪಲ್ಷನ್. ಅಯ್ಯೋ ನನಗೆ ಒಂದು ಕೆಲಸ ಸಿಕ್ಕಿದೆ, ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಅದು ಸ್ಟ್ರೆಸ್ ಯಾವುದು ಕಮ್ಮಿ ಆಗಲ್ಲ. ಇಫ್ ಯು ಸ್ಟಾರ್ಟ್ ಎಂಜಾಯಿಂಗ್ ಎ ವರ್ಕ್ ಡೆಫಿನೆಟ್ ಆಗಿ ಆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಏನೇ ಒಂದು ಕಾಪಿ ಅಪ್ಲಿಕೇಶನ್ ಒಂದು ಜೆರಾಕ್ಸ್ ಹಾಕೋಬಹುದು, ಅದನ್ನು ಕೂಡ ನಾವು ಈ ಕೆಲಸ ಮಾಡಿ ಮನೆಗೆ ಹೋಗ್ಬಿಟ್ಟು ಮನೇಲಿ ಏನಾದ್ರು ಮಾಡಬೇಕು ಅಂದ್ರೆ ಅಡುಗೆ ಎಲ್ಲನೂ ಕೂಡ ನಾವೇ ಮಾಡ್ತೀವಿ. ವಿ ಡೋಂಟ್ ಟೇಕ್ ಎನಿಬಡಿ ಸಪೋರ್ಟ್. ವಿ ಡೋಂಟ್ ಟೇಕ್ ಅ ಸಪೋರ್ಟ್ ಆಫ್ ಅನದರ್ ಮೇಲ್ ಪರ್ಸನ್. ನಮ್ಮಲ್ಲಿ ಹಸ್ಬೆಂಡ್ ಆಗಲಿ ಏನೇ ಆಗಲಿ ಅವ್ರನ್ನ ಅಷ್ಟು ಸಪೋರ್ಟ್ ತಗೊಳ್ಳಲ್ಲ. ಮೇ ಬಿ ನವಡೇಸ್ ದೇರ್ ಇಸ್ ಅ ಚೇಂಜ್ ಆಗ್ತಾ ಇದೆ. ಒಂದೇನಪ್ಪ ಅಂದರೆ ಹಸ್ಬೆಂಡ್ಸ್ ದೇ ಆರ್ ಕೋಆಪರೇಟಿಂಗ್ ವಿತ್ ಅಸ್ ಬಿಕಾಸ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಇದು ಈಸಿ ಅಲ್ಲ ಟು ಬ್ಯಾಲೆನ್ಸ್ ಬೋತ್ ಎವ್ರಿ ಟು ಬಿ ಅ ಸಕ್ಸಸ್ಫುಲ್ ವುಮೆನ್ ಅನ್ನೋದಕ್ಕೆ ಎರಡು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಮಗೇನಂದರೆ ವಿ ನೀಡ್ ದೇರ್ ಸಪೋರ್ಟ್ ಆಲ್ಸೋ. ಫ್ಯಾಮಿಲಿ ಸಪೋರ್ಟ್ ಇದ್ದು ಕೂಡಲೇ ನಾವು ಇವತ್ತಿನ ದಿನ ಎಲ್ಲಿದ್ದೀವಿ ಅದಕ್ಕೆ ಯಾಕಂದರೆ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ. ಯಾರ್ಯಾರ ಆಸಕ್ತಿ ಇರುತ್ತೋ ಬಿಕಾಸ್ ಟೈಮಲ್ಲಿ ಮೈ ಸ್ಟಾಫ್ ಅಂತ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ four person I am selecting with is only with you. ನಮ್ಗೆ 5-6 ಜನರಲ್ಲಿ ಜಾಸ್ತಿ ಕ್ಲೋಸ್ ಆಗಿ ಇಂಟರಾಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ಹೇಳ್ಬೋದು. ಬಟ್ ನಾವು ಒಂದೇನಪ್ಪ ಅಂದರೆ ನಾವು ಈ ಸಲ ನಿಮಗೆ ಲಾಸ್ಟ್ ಇಯರ್ ಮೇಡಮ್ ದಿನಾಚರಣೆ ದಿವಸ ಮಾತ್ರ ಯೂನಿಫಾರ್ಮ್ ಹಾಕೊಂಡ್ರೆ ನಾವು ಪ್ರತಿದಿನ ವೈಟ್ ಶರ್ಟ್ ಹಾಕೊಂಡ್ಬರ್ತೀವಿ. ಸೊ ಹಾಗಾಗಿ ಸಮಾಧಾನ ಮಾಡ್ತೀವಿ. ಮತ್ತೆ ಈ ಮಹಿಳೆಯರು ಮೇಡಮ್ ಹೇಳಿದಾಗೆ ಎಲ್ಲ ಕ್ಷೇತ್ರದಲ್ಲೂ ರಾಹುಲ್ ಗಾಂಧಿ ಅವರು ಯಶಸ್ವಿಯಾಗಿ ಇದ್ದಾರೆ, ಹೆಸರುವಾಸಿಯಾಗಿದ್ದಾರೆ. ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಾದಂತಹ ಅಧ್ಯಕ್ಷ ಸ್ಥಾನದಲ್ಲಿದ್ದರು. ಪ್ರೈಮ್ ಮಿನಿಸ್ಟರ್ ನೋಡಿದ್ವಿ, ಮತ್ತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೋಡಿದ್ವಿ. ಸದ್ಯದಲ್ಲೇ ನಮ್ಮ ಕರ್ನಾಟಕದ ಮತ್ತೊಬ್ಬ ಮಹಿಳೆಯೊಬ್ಬರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿ ಸದ್ಯದಲ್ಲೇ ಎಲೆಕ್ಷನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ನೋಡಿದಾಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ತಮ್ಮ ಕೆಲಸ ನಿರ್ವಹಿಸಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಆದರೆ ನಮ್ಮ ಗಂಡಸರು ಅಷ್ಟಿಲ್ಲ. ನಾವು ಮುಖ ನೋಡಿದ್ರು ಫಸ್ಟ್ ಟೈಮ್ ನೋಡ್ಬೇಕು, ಮಾತಾಡ್ಸ್ಬೇಕಾ ಬೇಡ ಅನ್ನೋ ನಿಟ್ಟಿನಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಆ ಹೆಣ್ಮಕ್ಳು ಆಗಲ್ಲ. ಅವ್ರ ಮಧ್ಯೆ ಪರಿಚಯದಲ್ಲಿ ಎಲ್ಲರೂ ತಕ್ಷಣ ಮಾತಾಡ್ತಾರೆ, ಆಕ್ಟಿವೇಟ್ ಆಗ್ತಾರೆ, ಮತ್ತೆ ಖುಷಿಯಾಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತೆ, ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಪ್ರಾಣೇಶ್ ಅವತ್ತು ಅವರ ಕಾರ್ಯಕ್ರಮಗಳಲ್ಲಿ ಹೇಳ್ತಾರೆ. ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು. ಮೇಡಮ್ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಂಗಗಳಲ್ಲೂ ಮಹಿಳೆಯರು ಕಾಣ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಈಗ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಲಯದ ಎಲ್ಲಾ ಮಹಿಳಾ ಸಿಬ್ಬಂದಿಗಳು ಭಾಗವಹಿಸಿದ್ದು, ಎಲ್ಲಾ ನ್ಯಾಯಾಧೀಶರುಗಳು ಸೇರಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎನ್ವಿ ಭವಾನಿರವರನ್ನ ಕೌಟುಂಬಿಕ ನ್ಯಾಯಾಧೀಶರಾಗಿ ಲತಾ ಕುಮಾರಿ ಎಂ, ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಸವಿತಾ ಕುಮಾರಿರವರನ್ನ ಸನ್ಮಾನಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನ್ಯಾಯಾಲಯದಲ್ಲಿ ಸುಮಾರು 33 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಭಾಗ್ಯಮ್ಮ ಎಂಬುವವರನ್ನ ಉತ್ತಮ ಮಹಿಳಾ ಸಿಬ್ಬಂದಿ ಎಂದು ಪರಿಗಣಿಸಿ ಎಲ್ಲಾ ನ್ಯಾಯಾಧೀಶರುಗಳು ಸೇರಿ ಸನ್ಮಾನಿಸಿದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇಲ್ಲಿ ಸುಮಾರು 15-20 ದಿನದಿಂದ ಕುಡಿಯೋ ನೀರಕ್ಕೆ ತುಂಬ ಸಮಸ್ಯೆ ಆಗಿದೆ. ಏನಂದರೆ ಇಲ್ಲಿ ಪೈಪ್ಲೈನ್ ಎಲ್ಲ ಊರಿಂದ ಪೈಪ್ಲೈನ್ ಹಾಕ್ತಾರೆ. ಇಲ್ಲಿ ಪೈಪ್ಲೈನ್ ಎಲ್ಲ ಹಾಳಾಗಿದೆ. ಊರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಿಲ್ಲ. ಮುದ್ದನಪಲ್ಲಿ ಗ್ರಾಮ.
మాకు నీళ్ళు లేవు, ప్రాబ్లం నీళ్ళు. ಯಾವ ಪಂಚಾಯತ್ ಮೇಲೆ? ಗೆರ್ದಿಂ ಪಂಚಾಯತಿ. ಬಾಗೇಪಲ್ಲಿ ತಾಲೂಕಿನ ಮುದ್ದಲಪಲ್ಲಿ ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ ಕುಡಿಯುವ ನೀರಿಲ್ಲದ ಕಾರಣ ಮಹಿಳೆಯರು ಖಾಲಿ ಕೊಡ ಪ್ರದರ್ಶಿಸಿ ಸ್ಥಳೀಯ ಜನಪ್ರತಿನಿಧಿಗಳ ಅಧಿಕಾರಿಗಳ ವಿರುದ್ಧ ಮಾರ್ಚ್ 11ರಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಈ ಕುರಿತು ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಮುದ್ದಲಪಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಜೆಸಿಬಿ ಯಂತ್ರವನ್ನ ಬಳಸಿ ಹೊಸ ಪೈಪ್ಲೈನ್ ಅಳವಡಿಸಿ ಗ್ರಾಮದ ಬೀದಿ ಬೀದಿಗೂ ಕುಡಿಯುವ ನೀರು ಸರಬರಾಜು ಮಾಡಿ ಗ್ರಾಮದಲ್ಲಿರುವ ತೊಟ್ಟಿಗೆ ನೀರು ತುಂಬಿಸಿ ಜಾನುವಾರುಗಳಿಗೂ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಒಂದು ಶಕ್ತಿ ಬೇಕು, ಅದು ಎಲ್ಲರೂ ನಂಬೋ ತರ ಒಂದು ಸೂಪರ್ ನ್ಯಾಚುರಲ್ ಪವರ್ ಬೇಕು. ಅಂತ ಶಕ್ತಿಯನ್ನ ನಾನು ಕೊಡ್ತೇನೆ ನಿಮಗೆ ಅಂತ ಹೇಳಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಜಸ್ಟಿಸ್ ವಿ ಗೋಪಾಲಗೌಡರು. ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆ ಮೂಲಕ ನೀರು ಹರಿಸಲು ಸರ್ಕಾರಕ್ಕೆ ಕಾಳಜಿ ಇಲ್ಲ ಎಂಬುದು ನೀರಾವರಿ ಹೋರಾಟಗಾರರ ಆರೋಪವಾಗಿದೆ. ಇದೀಗ ಶಾಶ್ವತ ನೀರಾವರಿ ಹೋರಾಟವನ್ನು ತೀವ್ರಗೊಳಿಸಲು ನೀರಾವರಿ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡರು ಆಗಮಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲಗೌಡರು, ರೈತರ ಭಾವನೆ ಅರ್ಥ ಮಾಡಿಕೊಂಡು ರೈತರಿಗೆ ಉಪಯುಕ್ತ ಸಲಹೆಗಳನ್ನು ನೀಡಿದವರು ಪರಮಶಿವಯ್ಯನವರು. ನಿರಂತರ ಹೋರಾಟ ನಡೆದರೂ ಈ ಭಾಗದ ಜನರಿಗೆ ಜಲ ಮಾತ್ರ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುವ ನೀರಾವರಿ ಈ ಭಾಗಕ್ಕೆ ಸಿಕ್ಕಿಯೇ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೊಗಳೆ ಮಾತು ಮಾತನಾಡುವ ಸರ್ಕಾರಗಳು ರೈತ ದೇಶದ ಬೆನ್ನೆಲುಬು ಎನ್ನುತ್ತಲೇ ರೈತ ಪರ ಯಾವುದೇ ಕಾರ್ಯಕ್ರಮ ಅನುಷ್ಠಾನ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ, ಹೋರಾಟದ ಫಲ ನಿಮಗೆ ಸಿಕ್ಕಲಿಲ್ಲ ಅಂದರೆ ನಮ್ಮನ್ನು ಆಳ್ತಕ್ಕಂತಹ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ವಿಶೇಷವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರ ರೈತರು ದೇಶದ ಬೆನ್ನೆಲುಬು ಅಂತ ಬೊಗಳೆ ಮಾತು ಮಾತಾಡ್ತಕ್ಕಂಥದ್ದನ್ನ ಈ ರೀತಿ ಮಾತಾಡಿ 78 ವರ್ಷಗಳ ಸ್ವತಂತ್ರ ಭಾರತ ದೇಶದಲ್ಲಿ ಮತವನ್ನು ಪಡೆದು ಸರ್ಕಾರಗಳನ್ನು ರಚನೆ ಮಾಡಿ ರೈತರಿಗೆ ಏನು ಸಹಾಯ ಮಾಡತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿಲ್ಲ, ಅನುಷ್ಠಾನಕ್ಕೆ ತರಲಿಲ್ಲ. ಅವರಿಗೋಸ್ಕರ ನಾವು ನಿಂತ್ಕೋಬೇಕು ಅಂತ ಒಂದು ಜವಾಬ್ದಾರಿ ಕೂಡ ಮನವರಿಕೆ ಮಾಡಿಕೊಳ್ಳಲಿಲ್ಲ. ಸ್ವತಂತ್ರ ಸಂಗ್ರಾಮದಲ್ಲಿ ರೈತರ ಪಾತ್ರ ಬಹಳ ಮುಖ್ಯ. ಸ್ವತಂತ್ರ ಆದ ನಂತರ ದೇಶದ ಅಭಿವೃದ್ಧಿಗೆ, ದೇಶದ ಪ್ರಗತಿಗೆ ಕೃಷಿ ಆಧಾರದ ಮೇಲೆ ಅರ್ಥಶಾಸ್ತ್ರ ನಿಂತಿರುವಾಗ ಅವರನ್ನು ಕಡೆಗಣಿಸಿ ರಾಜ್ಯಭಾರಗಳನ್ನು ಮಾಡತಕ್ಕಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸಿಕೊಂಡು ರೈತ ಸಮುದಾಯದವನ್ನ ನಿರ್ಲಕ್ಷಣೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಸರ್ಕಾರಗಳು. ಇದಕ್ಕೆ ಕಾರಣ ನಾವು ಇದ್ದೀವಿ ಅಂತ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ. ರೈತ ಸಮುದಾಯ ಒಟ್ಟಿಗೆ ಇಲ್ಲ. ಒಂದು ಗ್ರಾಮದಲ್ಲಿ 3 ರಾಜಕೀಯ ಪಕ್ಷಗಳ ಪಂಗಡಗಳು. ಇದು ಅವರಿಗೆ ಲಾಭದಾಯಕವಾಗಿದೆ.
ರಾಜಕೀಯ ಪಕ್ಷಗಳು ಹುಟ್ಟಾಕೊಂಡು ಸ್ವಾರ್ಥಕ್ಕಾಗಿ ಕುಟುಂಬಕ್ಕಾಗಿ ರಾಜಕಾರಣ ಮಾಡತಕ್ಕಂತಹ ಒಂದು ಕಾಲ ಈ ದೇಶಕ್ಕೆ ಒದಗಿ ಬಂದಿದೆ. ವಂಶ ಪಾರಂಪರ್ಯವಾಗಿ ಅವರ ಅಧಿಕಾರವನ್ನು ಪಡೆಯತಕ್ಕಂತಹ ಒಂದು ಗುಂಪಿನಲ್ಲಿ ರಾಜಕೀಯ ಪಕ್ಷಗಳ ಒಂದು ಸಂಘಟನೆ ಇಲ್ಲದೇನೆ ರಾಜಕೀಯ ಪಕ್ಷಗಳು ಕೆಲಸವನ್ನು ನಿರ್ವಹಿಸ್ತಾ ಇವೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸುಮಾರು 60 ಸಂಘಟನೆಗಳ ಮುಖಂಡರು ಇಂದಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ 7 ಸಭೆಗಳನ್ನು ವಿವಿಧ ಪ್ರದೇಶಗಳಲ್ಲಿ ಮಾಡಲಾಗಿದೆ. ಎಲ್ಲಾ ಸಭೆಗಳಲ್ಲಿಯೂ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಈ ಸಭೆಗಳಿಗೆ ಹಾಜರಾಗಿದ್ದ ನಾನಾ ಸಂಘಟನೆಗಳ ಮುಖಂಡರು ಸಾತ್ವಿಕ ಹೋರಾಟಗಳಿಂದ ಸರ್ಕಾರ ಯಾವುದೇ ಕ್ರಮ ವಹಿಸುತ್ತಿಲ್ಲ, ತೀವ್ರ ಚಳವಳಿ, ಉಗ್ರ ಹೋರಾಟ ಮಾಡದೆ ಉಪಯೋಗ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದರು. ಅವರು 1974ನೇ ಇಸ್ವಿಯಿಂದಾನೇ ಈ ಬರಡು ಪ್ರದೇಶಗಳಿಗೆ ನೀರಾವರಿ ಕೊಡಬೇಕು, ಒಂದು ವೇಳೆ ಕೊಡದೇ ಇದ್ರೆ ಇಲ್ಲಿರ್ತಕ್ಕಂಥ ನದಿಗಳು ಬತ್ತು ಹೋಗ್ತವೆ, ಇಲ್ಲಿರ್ತಕ್ಕಂಥ ಕೆರೆಗಳು ಬತ್ತು ಹೋಗ್ತವೆ ಮತ್ತು ಇಲ್ಲಿ ಅಂತರ್ಜಲವನ್ನು ಸಹ ಮಾಯ ಆಗಿ ಮುಂದಿನ ದಿನಗಳಲ್ಲಿ ಕೃಷಿ ನೀರಾವರಿ ಬಿಡಿ ಕುಡಿಯುವ ನೀರಿಗೂ ಸಹ ಆತಂಕ ಪಡಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿ ಆ ನಿಟ್ಟಿನಲ್ಲಿ ಅನೇಕ ಸಲಹೆ ಸೂಚನೆಗಳನ್ನ ಅವರ ಇಡೀ ಜೀವನ ಪರ್ಯಂತ ಅವರೇನು ನೀರಾವರಿ ತಜ್ಞರಾಗಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿ ಎಕ್ಸ್ಪ್ಲೋರೇಷನ್ ಅಲ್ಲಿ ಹಲವಾರು ವರ್ಷಗಳ ಕೆಲಸ ಮಾಡಿದ್ರು. ಅದರ ಅನುಭವದ ಆಧಾರದ ಮೇಲೆ ಅನೇಕ ಒಂದು ಯೋಜನಾ ವರದಿಗಳನ್ನು ಸಿದ್ಧಪಡಿಸಿ ಈ ಭಾಗಕ್ಕೆ ನೀರನ್ನ ತಲುಪಿಸುವಂತ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಆದರೆ ಯಾವುದೇ ಅವರ ಸೂಚನೆಯನ್ನ ಸಲಹೆಯನ್ನ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅಂತ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ, ಎತ್ತಿನ ಹೊಳೆ ಎನ್ನುವಂತ ಯೋಜನೆ ಕಡೆಗೆ ಸರ್ಕಾರಗಳು ಯಾವಾಗ ಮುಂದಕ್ಕೆ ಹೋದ್ವು, ಪರಮಶಿವನ ಅವತ್ತೇ ಹೇಳಿದ್ರು ಇಲ್ಲಿಗೆ ನಿಮ್ಮ ಕತೆ ಮುಗೀತು. ಯಾಕೆಂದ್ರೆ ಎತ್ತಿನ ಹೊಳೆಯಿಂದ ನೀರು ಬರೋದಿಲ್ಲ, ಸರ್ಕಾರಗಳು ಎತ್ತಿನ ಹೊಳೆಯನ್ನು ಬಿಡೋದಿಲ್ಲ. ಅದು ಅವ್ರು ಏನು ಹೇಳಿದ್ರು, ಸಾಯಕ್ಕೆ ಮುಂಚೆ, ಕೊನೆ ಉಸಿರು ಬಿಡೋಕ್ ಮುಂಚೆ, ಇವತ್ತು ಅದೇ ನಾವು 14 ವರ್ಷ ಆದ್ರೂ ಅದನ್ನೇ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಎತ್ತಿನ ಹೊಳೆ ಬರೆದು ಇವರು ಬಿಡರು 8,000 ಕೋಟಿನ 13,000 ಕೋಟಿ ಮಾಡ್ಕೊಂಡ್ರು, 13,000 ಕೋಟಿನ 24,000 ಕೋಟಿ ಮಾಡ್ಕೊಂಡ್ರು. ಇವತ್ತು 8 TMC ಬರ್ತದೆ ಅಂತ ಹೇಳಿ IAS ಹೇಳಿದ್ರೆ 24 TMC ಬರ್ತದೆ ಅಂತ ಹೇಳಿ ಸರ್ಕಾರ ಹೇಳಿತು. ಆದ್ರೆ ಕಳೆದ ಚುನಾವಣಾ ಅಧಿವೇಶನದಲ್ಲಿ ಅದೇ ಸರ್ಕಾರ ಒಂದು ವರದಿಯನ್ನು ಬಿಡುಗಡೆ ಮಾಡಿತು, ಎತ್ತಿನ ಹೊಳೆಯಲ್ಲಿ 24 ಲಭ್ಯ ಇರೋದು ಸಂಶಯ, ಒಂದು 8 TMC ಸಿಕ್ಕಿದ್ರೆ ಸಿಗಬಹುದು ಅನ್ನುವಂತ ಮಾತನ್ನ ಕಳೆದ ಅಧಿವೇಶನದಲ್ಲಿ ಕೋಲಾರದ ಒಬ್ಬ ಶಾಸಕರ ಪ್ರಶ್ನೆಗೆ ಸದನದಲ್ಲಿ ನೀರಾವರಿ ಮಂತ್ರಿಗಳು ಕೊಟ್ಟಂತ ಉತ್ತರ ಇದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. 15 ವರ್ಷದಿಂದ ಹೇಳಿದ್ರು, ಭಾರತೀಯ ವಿಜ್ಞಾನ ಸಂಸ್ಥೆ 14 ವರ್ಷದಿಂದ ಹೇಳಿತು, ಸೆಂಟ್ರಲ್ ವಾಟರ್ ಕಮಿಷನ್ ರೈತರ ಹೆಸರಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ, ಖಾಸಗಿ ವ್ಯಕ್ತಿಗಳ ಕಾರುಬಾರು, ಬೆಂಗಾಡಾಗುತ್ತಿರುವ ಕೆರೆಗಳು. ಚಾಲಕನ ನಿರ್ಲಕ್ಷ್ಯ, ಖಾಸಗಿ ಬಸ್ಗಳ ನಡುವೆ ಭೀಕರ ಅಪಘಾತ, ಓರ್ವ ಸಾವು, ಹಲವರು ಗಂಭೀರ. ಕುತೂಹಲ ಮೂಡಿಸಿದ್ದ PLD ಬ್ಯಾಂಕ್ ಚುನಾವಣೆ, ಸಂಸದ ಸುಧಾಕರ್ ಸಂಬಂಧಿ ಅವಿರೋಧ ಆಯ್ಕೆ, ಅಭಿಮಾನಿಗಳ ಸಂಭ್ರಮ ಆಚರಣೆ. ಕಳಪೆ ಮಟ್ಟದ ಕೀಟನಾಶಕ ಸಿಂಪಡಣೆ ಆರೋಪ, ಹೂ ಬೆಳೆ ಸರ್ವನಾಶ, ಲಕ್ಷಾಂತರ ರೂಪಾಯಿ ನಷ್ಟದಲ್ಲಿ ಮುಳುಗಿದ್ದ ಅನ್ನದಾತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.